ನಿನ್ನ ಮಗನೇ ಅಲ್ಲ ನೀನು. ಒಂದು M1000 ಹೋಯ್ತು ಗುರು. ಯಾರ್ದು ಅಂದ್ಬಿಟ್ಟು ನೋಡಿಲ್ಲ, ಬಟ್ M1000 ಅದು. ಇಲ್ಲಿರೋ ಊರವರೆಲ್ಲ ಅನ್ಕೋತಾ ಇರ್ತಾರೆ, ಏನು ನನ್ನ ಮಕ್ಕಳ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ. ಗುಡ್ ಮಾರ್ನಿಂಗ್ ಕರ್ನಾಟಕ, ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ವೆಲ್ಕಮ್. ನೆನ್ನೆ ಎಲ್ಲ ಬೇಜಾರಾಯ್ತಿತ್ತು ಅಂದ್ಬಿಟ್ಟು ಇವತ್ತು ನಾನು ನಮ್ಮ ಹುಡುಗರೆಲ್ಲ ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟೈಟಲಿಂದನೇ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದ್ಬಿಟ್ಟು. ನಾವು ಹೋಗ್ತಾ ಇರೋದೇ ಬೋಲ್ಮಲೈ ಫೋರ್ಟ್ಗೆ. ಈಗ ನಮ್ಮ ನಿಖಿಲ್ ಚಂದ ಮತ್ತು ನನ್ನ ತಮ್ಮ ಒಂದು ಬೈಕಲ್ಲಿ ಬರ್ತಾಯಿದ್ದಾರೆ. ಇನ್ನು ಕೃತಿಕು ಅವ್ನು ಇನ್ನೊಂದು ಬೈಕಲ್ಲಿ ಜಾಯ್ನ್ ಆಗ್ತಾನೆ. ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಮೀಟಪ್ ಪಾಯಿಂಟ್ ಇರೋದು. ನಾವು ಬರೀ 3 ಬೈಕ್ಸ್ ಹೋಗ್ತಾಯಿದ್ದೀವಿ. ಬರೀ 3 ಬೈಕ್ಸೇ ಹೋಗ್ತಾಯಿದ್ದೀವಿ. 3 ಬೈಕಲ್ಲಿ 4 ಜನ ಹೋಗ್ತಾಯಿದ್ದೀವಿ. ಮಿಗ್ದವರೆಲ್ಲ ಹುಡುಗರು, ನಮ್ಮ ಹುಡುಗರು ಬ್ಯುಸಿಯಾಗಿ ಹೋಗಿದ್ದಾರೆ, ಅದಕ್ಕೆ ಬರಲಿಲ್ಲ. ನೀನೇನು ಸರಿ ಎಂತ ವೆಯ್ಟ್ ಮಾಡೋದು ಅಂದ್ಬಿಟ್ಟು 3 ಜನ ಬೇಜಾರಾಯ್ತದಲ್ಲ, 3 ಜನ ಹೋಗೋಣ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು 5 ಗಂಟೆ ಕರೆಕ್ಟಾಗಿ ಬಿಡಬೇಕಿತ್ತು ಬೆಂಗಳೂರನ್ನ. ನೋಡೋರೆ ಟೈಮೇ ಆಗೋಗಿದೆ. ಮನೆ ಬಿಟ್ಟಾಗೇನೆ 5:10 ಹೋಗೈತೆ. ಅಲ್ಲಿ ದೇವೇಗೌಡ 5 ಗಂಟೆ ಬಿಡಬೇಕಿತ್ತು ನಾವು. ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇದೆ ಗುರು. ಸೊ ಆ್ಯಕ್ಚುಲಿ ನಾನು ಒಂದು ಗೋಪ್ರೋ ಬ್ಯಾಟ್ರಿ ಚಾರ್ಜ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಈಗ ಅದೊಂದು 60% ಇದೆ. ಆನ್ ದ ವೇ ಎಲ್ಲಾದರೂ ಹೋಟೆಲಿಗೆ ನಿಲ್ಸಿದಾಗ ಚಾರ್ಜ್ ಮಾಡ್ಕೊಬೇಕು. ಸೊ ನಂಗನ್ಸೋ ಪ್ರಕಾರ ಒಂದು ಹಾಫ್ ಡೇ ರೈಡಲ್ಲ, ಸೊ ಅಷ್ಟೇನು ನೆಸೆಸಿಟಿ ಇರೋಲ್ಲ. ಬಟ್ ಸ್ಟಿಲ್ ನೋಡೋಣ. ಬ್ಯಾಕಪ್ ಯಾಕೋ ಸ್ವಲ್ಪ ಡೌನ್ ಆಗೋಯ್ತಾ ಬ್ಯಾಟ್ರಿದು, ಅದಕ್ಕೆ ಸ್ವಲ್ಪ ಫುಟೇಜಸ್ಗಳೆಲ್ಲ ರೆಕಾರ್ಡ್ ಆಗುತ್ತೆ ಅಂದ್ಬಿಟ್ಟು ಭಯ. ಬೆಳಿಗ್ಗೆ 5 ಗಂಟೆಲೂ ಏನು ಜನ ಅವ್ರಿಗೂ. ಈಗ 3 ಬೈಕೂ ಒಟ್ಟಿಗೆ ಸಿಕ್ಕಿ ಎಲ್ಲ ಹೊಡ್ತಾಯಿದ್ದೀವಿ. ಒಳ್ಳೆ ಸೀನ್ಸ್ ಅಂದ್ಕೊಳ್ಳಿ. ಅರ್ಧ ಗಂಟೆಯಿಂದ ಟ್ರಾಫಿಕ್ಕಲ್ಲಿ ನಿಂತಿದ್ದೀವಿ. ಐ ಮೀನ್ ನಿಧಾನಕ್ಕೆ ಗಾಡಿಗಳು ಮೂವ್ ಆಗ್ತಾಯಿದೆ. ಇಲ್ಲಿ ಕೆಳಗಡೆ ಆದರೂ ಪರವಾಗಿಲ್ಲ, ಮೇಲ್ಗಡೆ ಫ್ಲೈಓವರ್ ಇನ್ನೂ ವರ್ಸ್ಟು. ನಿಂತಂಗೆ ನಿಂತಿದ್ದಾರೆ ಗಾಡಿಗಳೆಲ್ಲ. ಆ್ಯಕ್ಚುಲಿ ಆವಾಗಲೇ ಒಂದು ನಾನು ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ಫುಟೇಜ್ ಮಿಸ್ ಆಗೋಯ್ತು. ಒಂದು M1000 ಹೋಯ್ತು ಗುರು. ಯಾರ್ದು ಅಂದ್ಬಿಟ್ಟು ನೋಡಿಲ್ಲ, ಬಟ್ M1000 ಅದು. ಅದ್ರ ಜೊತೆ ಒಂದು ZX10R 2 ಗಾಡಿ ಹೋಯಿತು. ಕ್ರೇಜಿ ಆಗಿದೆ ಮಾತ್ರ M1000 ಸೌಂಡು ಮತ್ತು ಪಾಪ್ಸ್. ಸೊ ಇದೇನು ಟ್ರಾಫಿಕ್ ರೆಕಾರ್ಡ್ ಮಾಡೋದು, ಆಮೇಲೆ ರೆಕಾರ್ಡ್ ಮಾಡೋಣ ಬನ್ನಿ. ಇನ್ನೂ 78 ಕಿಲೋಮೀಟರ್ಸ್ ಐತಲ್ಲ. ನಿಖಿಲ್ ಚಂದ ಅವರೇ, ಏನ್ರಿ ಇದು ಟ್ರಾಫಿಕ್ಕು? ಇಲ್ಲ ಬ್ರೋ, ಸುಮ್ಮನೆ ಟೈಮ್ ಪಾಸ್ ಆಗಿ ಇದು ಮಾಡ್ತಾ ಇದ್ದೀವಿ. ಹಾಂ, KA05 ರೈಡರ್ ಮಾಡಿ ಬ್ರೋ ಆರಾಮಾಗೆ. ಏನೋ ಪಯಣ ಬೋಳುಮಲೈ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಇಲ್ಲೇ ಸಿಟಿನಲ್ಲೇ ಸನ್ರೈಸ್ ನೋಡೋ ಥರ ಆಗೋಗೈತೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಇವತ್ತು ನಾವು ಸನ್ರೈಸ್ ನೋಡ್ದಂಗೆ. ಏನಣ್ಣ ಸ್ಪಾನ್ಸ್ ಮಾಡಿ ಅಣ್ಣ ನೀವು. ನಿನ್ನ ಮಗನೇ ಅಲ್ಲ ನೀನು. ಫೈನಲಿ 1 ಅವರ್ ನಂತರ 1.25 ಅವರ್ ಆ ಟ್ರಾಫಿಕ್ಕಿಂದ ಆಚೆ ಕಡೆ ಬರೋ ಅಷ್ಟರಲ್ಲಿ ಇಲ್ಲಿ ನೋಡ್ರಿ ರೋಡ್ ಎಷ್ಟು ಖಾಲಿ ಐತೆ. ಅಲ್ಲಿ ಮಾತ್ರ ಸಿಕ್ಕಾಬಿಟ್ಟೆ ಟ್ರಾಫಿಕ್, ಹಿಂಸೆ ಆಗೋಯ್ತು ಒಳ್ಳೆ ಹೆವಿ. ನಮ್ಗಳಿಗೆ ಎಷ್ಟು ಇರಿಟೇಷನ್ ಆಗ್ತೈತೆ ಅಂದರೆ ನಿನ್ನ ಸೂಪರ್ ಬೈಕವ್ರಿಗೆಲ್ಲ ಯಾವ ಲೆವೆಲ್ ಇರಿಟೇಷನ್ ಆಗಿರ್ಬೇಡ. ನನ್ನ ತಮ್ಮ ಗಾಡಿನ ಹಿಂಡಾಡ್ತವನೆ. ಸೊ ಆ್ಯಕ್ಚುಲಿ ಆ ಬೈಕ್ ಬಂದ್ಬಿಟ್ಟು ನಮ್ಮ ಸರ್ದು, ಮಲ್ಲಿಕಾರ್ಜುನ್ ಸರ್ದು. ಅವರು ಎಷ್ಟು ಒಳ್ಳೆಯವರು ಅಂದರೆ ಕೇಳಿದ ತಕ್ಷಣ ಗಾಡಿ ಕೊಟ್ಬಿಟ್ಟಿದ್ದಾರೆ. ಒಂದು ಚೂರು ಏನು ಇಲ್ಲ ಏನೋ ಕೊಡಲ್ಲ ಅಂತ ಏನೂ ಅಂದಿಲ್ಲ. ತೊಗೊಂಡೋಗ್ರಿ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಗಾಡಿನ. ಸೊ ಜಾಸ್ತಿ ಯಾಕೋ ಹಿಂದೆ ಮುಂದೆ ಆಗ್ತಾಯಿದ್ದೀವಿ. ಲಾಸ್ಟ್ ನಾವು ಮೈಸೂರು ಇಡೋದಾಗ ಏನು ಆ ಥರ ಇರಲಿಲ್ಲ, ಆರಾಮಾಗೆ ಹೋಗಿದ್ವಿ.
ಇಲ್ಲಿ ಬೈಕ್ಸ್ಗೆ ಟೋಲೇ ಇಲ್ಲ. ಇಲ್ಲೇ ಪರವಾಗಿಲ್ಲ ಗುರು, ನಮ್ಮ ಬೆಂಗಳೂರಲ್ಲಿ ಎಷ್ಟು ಕಡೆ ಬೈಕ್ಗಳಿಗೂ ಟೋಲ್ ಇಸ್ಕೊತಾರೆ. ಈಗ ಇಲ್ಲಿ ಅತ್ತಿಬೆಲೆ ಹತ್ರನೂ ಟೋಲ್ ಇಸ್ಕೊಂಡ್ರು. ನಡಿಯೋ. ಹಾಂ, ಸೂಪರ್ ಬೈಕ್ಸ್ ಲೈನಪ್ಪು ZX 10R, M1000RR, CV S1000RR, ಕ್ರೇಜಿ ಲೈನಪ್ಸ್, ಕ್ರೇಜಿ ಲೈನಪ್ಸ್. ನೆಕ್ಸ್ಟ್ ಲೆವೆಲ್ M1000RR. ಇಲ್ಲಿರೋ ಊರವರೆಲ್ಲ ಅನ್ಕೋತಾ ಇರ್ತಾರೆ, ಏನು ನನ್ನ ಮಕ್ಕಳ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಹಿಂಗೆ ಹೆಲ್ಮೆಟ್ ಹಾಕ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಡ್ತಾರಲ್ಲ, ನಮ್ಮೂರು ನೆಮ್ಮದಿಯಾಗಿ ಇರುತ್ತೆ, ನಮ್ಮೂರು ನೆಮ್ಮದಿಯಾಗಿತ್ತು, ಈ ನನ್ನ ಮಕ್ಕಳು ಬಂದ್ಬಿಟ್ಟು ಅದನ್ನೂ ಹಾಳು ಮಾಡ್ತಾರಲ್ಲ ಅಂತ ಅನ್ಕೋತಾ ಇರ್ತಾರೆ. ಯಾವುದೋ ಒಳ್ಳೆ ಈ ರೋಡು ಐತೆ ಗುರು, ನಾನಂತೂ ನಿಧಾನಕ್ಕೆ ಹೋಗ್ಬೇಕು. ಅವನದು ಕೃತಿಕದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಿಂತ್ಕೊಂಡು ಆರಿಸ್ಕೊಂಡು ಹೆಂಗೆ ಬೇಕಾದ್ರೂ ಹೋಗ್ಬಿಡ್ಬೋದು. ನಂದೇ ಇರೋದು R15 ಆಫ್ ರೋಡ್ ಮಾಡೋಣ, ಮಾಡ್ತಾ ಇದ್ದೀವಿ. ಯಪ್ಪ, ವೀಲ್ ಹೆವಿ ಸ್ಲಿಪ್ ಆಗ್ತಾಯಿದೆ. ಸುಮಾರು ಜನ ಬೈಕರ್ಸ್ ಬಂದಿದ್ದಾರೆ, ಪರವಾಗಿಲ್ಲ. ಇದೇ ನೋಡಿ ಬೋಲುಮಲೈ ಫೋರ್ಟ್ ಬೆಟ್ಟ. ಆ್ಯಕ್ಚುಲಿ ಇದು ಟೆಂಪಲ್ಲು, ನನಗೂ ಗೊತ್ತಿರಲಿಲ್ಲ, ನಾನೇನೋ ಕೋಟೆ ಅಂದ್ಕೊಂಡಿದ್ದೆ. ಅಲ್ಲಿ ಮುಂದ್ಗಡೆ ಬೋರ್ಡಲ್ಲಿ ಹಾಕಿದ್ರು ದೇವಸ್ಥಾನ ಸಮಥಿಂಗ್ ಏನೋ ಹಾಕಿದ್ರು, ಅರ್ಥ ಆಗಲಿಲ್ಲ ಅದು. ಬಟ್ ಅಲ್ಲಿ ಇಂಗ್ಲೀಷ್ನಲ್ಲಿ ಬೋಲುಮಲೈ ಅನ್ನೋದನ್ನು ನೋಡಿದೆ. ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಶ್ರೀ ಬೋಲುಮಲೈ ತಿಮ್ಮರಾಯ ಸ್ವಾಮಿ. ಸೊ ಆ್ಯಕ್ಚುಲಿ ಇದು ಟೆಂಪಲ್ಲು, ಬಟ್ ಸ್ಟಿಲ್ ಟೆಂಪಲ್ ಆದ್ರೂ ಸುಮಾರು ಜನ ಬೈಕರ್ಸ್ ಬಂದಿದ್ದಾರೆ ಇಲ್ಲಿ. ಅದು ಎಷ್ಟೊಂದು R15 ಗುಣ ನೋಡಿದೆ. ಎಲ್ಲ ಕಪಲ್ಸಾಗಿ ಬಂದಿದ್ದಾರೆ, ನಾನು ಯಾವಾಗ ಹಂಗೆ ಬರೋದು? ಮೋಸ್ಟ್ಲಿ ಆ ದೇವರು ನಮ್ಮ ಅಣ್ಣನಲ್ಲಿ ಬರದೇ ಇಲ್ಲ ಅನಿಸುತ್ತೆ. ಹಿಂಗೆ ನೀನು ಒಬ್ಬನೇ ನಿಮ್ಮ ಹುಡುಗರ ಜೊತೆ ಓಡಾಡ್ಕೊಂಡಿರೋ ಮಗನೇ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದಾರೆ ಅನಿಸುತ್ತೆ ದೇವರು. ಏ ಬ್ಯಾಕ್ ಬ್ರೇಕ್ ಯೂಸ್ ಮಾಡೋಕೆ ಹೇಳು. ಯಾವತ್ತಿದ್ರು ಇಂಥ ರೋಡಲ್ಲಿ ಫ್ರಂಟ್ ಬ್ರೇಕ್ ಯೂಸ್ ಮಾಡಬೇಡ, ಬ್ಯಾಕ್ ಬ್ರೇಕೇ ಯೂಸ್ ಮಾಡು. ವ್ಯೂ ನೋಡುವರು ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್ ವ್ಯೂ. ಸೊ ಇನ್ನೂ ಮೇಲ್ಗಡೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ರೋಡ್ ಬೇರೆ ಮಧ್ಯದಲ್ಲಿ ಹಂಪ್ಸ್ ಥರ ಏನೋ ಸ್ಟ್ರಕ್ಚರ್ ಇದೆ. ಅವನು ಆಲ್ರೆಡಿ ಅಲ್ಲಿ ಹೊಂಟವನೆ, ಹಿಮಾಲಯನ್ ಇಟ್ಟಿದ್ದೀನಿ ಅಂದ್ಬಿಟ್ಟು. ನಾವುಗಳು ನಿಧಾನಕ್ಕೆ ಹಿಂಗೆ ಆಮೆ ಥರ ಬರಬೇಕು. ಹೈವೇನಲ್ಲೂ ಈಕ್ವಲಾಗಿ ಟಕ್ಕರ್ ಕೊಡುತ್ತೆ. ಬಟ್ R15 ಎನಿ ಡೇ ಬೀಟ್ ಮಾಡುತ್ತೆ ಟಾಪ್ ಎಂಡಲ್ಲಿ ಅದನ್ನ. ಸುಮಾರು ಜನ ಬೈಕರ್ಸ್ ಬಂದಿದ್ದಾರೆ.
ಇಲ್ಲ ಮತ್ತೆ ಆನ್ ಮಾಡಿದೆ ಈಗ. ಹಂಪ್ಸ್ ಎಷ್ಟು ಬಂತ ಹೇಳು? ಲೆಕ್ಕ ಹಾಕಿಲ್ಲ. ಅಲ್ಲ ಅಷ್ಟು ಇಂಟ್ರೆಸ್ಟ್ ಎಲ್ಲ ಒಂದು ಹೋಗ್ಬಿಡ್ತವೆಲ್ಲ. ಕೈ ತೋರಿಸ್ ಮಾತಾಡ್ಬೇಡ, ಸುಮ್ಮನೆ ಹಂಗೆ ಮಾತಾಡು. ಮಾಮೂಲಿ ಹಂಪ್ಸ್ ಬಗ್ಗೆ ಹೇಳೋದು. ಹಾಟ್ಸ್ಪಾಟ್ ಆನ್ ಮಾಡೋಗ್ರು ಈಗ. ಟ್ರಿಪ್ಸ್ ಬೋತಾರಲ್ಲ ಇವರು. ನೀನು ಸೈಡಿಗೆ ಬಾ ಸೋಮು. ನಕ್ಕನ್ ಏನಾ ನೋಡೋಕ್ಕೆ ಬಲ್ತಾನೆ ಆಡ್ತಿಲ್ಲ. ನಾವು ಸಿಂಗಲ್ಸ್ ಬರೋಕ್ಕೆ ಕಷ್ಟಪಡ್ತಾಯಿದ್ದೀವಿ, ಒಂದು ಟ್ರಿಪ್ಸ್ ಬೋತಾವನಲ್ಲ, ಹೆಂಗೋ ಅದು ಸಾಧ್ಯ? ಅದು ಕಲೆ ಅವೆಲ್ಲ. ಪ್ರತೀಕ ನೆಕ್ಸ್ಟು ತಾರ ಎತ್ಕೊಂಬರ್ಬೇಕಿಲ್ಲಿ. ಅಣ್ಣ ಸೆಡಾನ್ ಎತ್ಕೊಂಬಂದವನಲ್ಲ ಗುರು ಹೀರೋ. ಸೊ ಅವಾಗಲೇ ನಾವು ನೋಡಿದ್ದು RTX ಇಲ್ಲೇ ಇದೆ. ಮೋಸ್ಟ್ಲಿ ಅದೇನಾ ಏನು ಅಂದ್ಬಿಟ್ಟು ಕನ್ಫರ್ಮ್ ಇಲ್ಲ ನನಗೆ. ಇಷ್ಟನೇನಾ? ಇಷ್ಟನಾ? ಎಲ್ಲಿ ನೋಡಿದ್ದೀರಾ? ಇಲ್ಲ ಯೂಟ್ಯೂಬ್ ಚಾನಲ್ ಇಲ್ಲ, ವಿಡಿಯೋ ಆನ್ ಐತೆ. ಚಿರನೂತನ ಚಾನೆಲ್. ಯಾವ ಚಿರನೂತನ? ಕನ್ನಡ ಒಳಗ ಚಿರನೂತನ. ಸಲ್ಯೂಟ್. ನಮ್ಮ ಹೆಸರು ಪ್ರಜ್ವಲ್ ಅಂದ್ಬಿಟ್ಟು. ಯೂಟ್ಯೂಬ್ ಚಾನಲ್ ಐತೆ. ಏನು ಹೆಸರು? DK05 ರೈಡರ್ ಅಂದ್ಬಿಟ್ಟು. ಯೂಟ್ಯೂಬಲ್ಲಿ ಸಿಗುತ್ತಾ, ಇನ್ಸ್ಟಾಗ್ರಾಮ್ ಸಿಗುತ್ತಾ? ಎರಡರಲ್ಲೂ, ಒಂದರಲ್ಲಿ ಸಿಗುತ್ತೆ, ಇನ್ನೊಂದರಲ್ಲಿ ಹೆಸರು ಚೇಂಜ್ ಮಾಡಬೇಕು. ಇಷ್ಟನೇನೋ? ಇಷ್ಟನಾ? ನಡಿ ಹೋಗೋಣ ಮತ್ತೆ. ಹಾಂ ಸರಿ. ನೋಡ್ಸ ಹೈಜೀನ್ ಬಾಯ್ ಅಲ್ಲ, ಧೂಳು ಮಣ್ಣೆಲ್ಲ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ನೋಡೋಕೆ ಹೋಗ್ಬಾರ್ದು ಅದನ್ನೆಲ್ಲ. ಹೌ ಆರ್ ಯು ಫೀಲಿಂಗ್ ರೈಡ್? ಜ್ವರ ಮಾತಾಡೋ, ಕೇಳಿಸಲ್ಲ, ಮೈಕ್ ಹಾಕ್ಬೇಕು. ಚೆನ್ನಾಗಿತ್ತಣ್ಣ. ಇಡ್ಲಿ ತಿಂತಾಯಿದ್ದೆ. ಇಡ್ಲಿ ಹೆಂಗಿದೆ? ಸೇಮ್ ಕಲ್ಲು. ಆ್ಯಕ್ಚುಲಿ ಇಡ್ಲಿ ಒಳ್ಳೆ ಕಲ್ ಥರ ಮಾಡಿಕ್ಕಿದ್ದಾರೆ. ಏನಷ್ಟು ಟೇಸ್ಟ್ ಏನು ಇಲ್ವೇ ಇಲ್ಲ. ಫ್ಲೇವರ್ ಎಲ್ಲ ನನ್ನ ಮಗನೇ ಈ ಬ್ಲಾಗ್ ಆಗ್ತಿದ್ನ ಏಕೆ ಇನ್ನೂ ಮಾಡ್ತಿದ್ದೆ ಅಂದ್ಕೊಂಡೆ. ಸುಮ್ಮನೆ ನನಗೇನು ತಿಕ್ಲ ಮಾಡೋಕ್ಕೆ. ಇನ್ನೂ ಅರ್ಧ ಬೆಟ್ಟ ಹತ್ತಿದ್ದೀವಿ ನಾವು, ಬೋಲುಮಲೆ. ಇದು ಇನ್ನೂ ಅಷ್ಟು ಇದೆ ಮೇಲೆ ಹೋಗೋವಂಥದ್ದು. ಸೊ ಇಲ್ಲ ಆಲ್ಮೋಸ್ಟ್ ಎಷ್ಟೊಂದು ಗಾಡಿಗಳಿತ್ತು, ಈಗೆಲ್ಲ ಕ್ಲಿಯರ್ ಆಗಿದೆ. ಕೆಲವರು ಮೇಲೆ ಹೋಗಿದ್ದಾರೆ, ಇನ್ನು ಕೆಲವರು ವಾಪಸ್ಸು ಕೆಳಗಡೆ ಹೋಗಿದ್ದಾರೆ. ಬೆಟ್ಟದ ಮೇಲೆ ಬಂದ್ಬಿಟ್ಟು ಮ್ಯಾಗಿ ತಿಂತಾ ಇದ್ದೀವಿ. ಛೋಟಾ ಲಡಾಖ್ ಇದು ಹಂಗೆ ಆಗೋಗೈತೆ ಸೀನಲ್ಲ ಅಲ್ಲಿ ಸ್ಟಾರ್ಟಿಂಗ್ ನೋಡ್ಬಿಟ್ಟು. ಅವನು ಯಾಕೋ ಮೂಲೆ ಗುಂಪಾಗೋಗ್ಬಾನೆ. ನೆರಳು ಯಾಕ್ರಿ ನಮಗಾಗಿ ಅನ್ನ ಪ್ರಸಾದ ತಂದಿದ್ದೀವಿ. ಅನ್ನ ಪ್ರಸಾದ ಅಲ್ಲ, ಮೈದಾ ಪ್ರಸಾದ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಗಾಡಿ ಪಿಕಪ್ಪು ಡೌನ್ ಆಗ್ತೈತೆ. ಕಾಲ್ದು ಬ್ರೇಕ್ ಹಿಡಿಯೋ. ಓಯ್ on top of the hill, Bolumalai Fort. Oppa. ರೋಡ್ ಇಲ್ವ ಅಲ್ಲಿಂದ ಆಚೆಗೆ? ಹಂಗೆ ನಿಲ್ಸ್ಬೇಡ, ಹಿಂಗೆ ಕ್ರಾಸ್ ಆಗಿ ಹಿಂಗೆ ನಿಲ್ಸು. ಚಂದ ಹಿಂಗೆ ನಿಲ್ಸು. ಗಾಡಿನ ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ತಾಯಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಗಾಡಿ ತರ್ಬೋದು, ಬಟ್ ಇಳಿಸ್ಬೇಕಾದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ.
ಹೋದ್ರೆ ಹೋಯ್ತು ಒಂದೇ ಸಲ ಗಾಡಿ. ಡೈರೆಕ್ಟ್ ಹಂಗೆ ಆಗಯ್ಯ. ಈ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇರುವ ನಿಮಿಷ ಲೋಡ್ ಆಗೋವರೆಗೂ ಈಗ ಮೇಲೆಲ್ಲ ವ್ಯೂ ಕ್ಯಾಪ್ಚರ್ ಮಾಡಿಬಿಟ್ಟು ಒಂದೂವರೆ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ಇಲ್ಲಿಂದ ಡೈರೆಕ್ಟು ಬೆಂಗಳೂರು. ಇನ್ನೆಲ್ಲೂ ಹೋಗಲ್ಲ. ಮಧ್ಯದಲ್ಲಿ ನಿಲ್ಲಿಸಿದ್ರೆ ಊಟಕ್ಕೆ ನಿಲ್ಲಿಸ್ಬೇಕಷ್ಟೆ. ಹಾಂ ಹಿಂದೆ ಯಾಕೋ ಪ್ರತಿ ಗಾಡಿ ನೀನು. ಸೊ ಈಗ ಬೋಲುಮಲೈ ಫುಡ್ ಮುಗಿಸ್ಕೊಂಡು ಹೊರಟಿದ್ದೀವಿ ಇಲ್ಲಿಂದ. ಹಿಂದೆ ವೀಲ್ ಸ್ಕಿಡ್ ಹೊಡಿತೈತೆ. ಹಿಂದೆ ಬರ್ತಿರೋ ಒಂದು ಶೋಕಿ ನೋಡ್ರಿ, ಎದ್ದು ನಿಂತ್ಕೊಂಡು ಬೇರೆ ಬತ್ತವರೆ. ಕಂಟ್ರೋಲಿಂಗ್ ಸಿಗಲ್ಲ ಅದ ಕಳ್ಳನ ಮಗ. ಈ ಥರ ಆಟಗಳಾಡೋಕ್ಕೆ ಅವ್ರನ್ನ ಕುಂಡಿಸ್ಕೊಂಡಿಲ್ಲ. ಮಗನೇ ಅಲ್ಲ ಇವನು. ಬಟ್ ಸೀರಿಯಸ್ ನೋಟ್, ಗಾಡಿ ಹೆವಿ, ಹಿಂದ್ಗಡೆ ವೀಲ್ ಅಂತೂ ಹೆವಿ ಸ್ಕಿಡ್ ಆಗ್ತಾಯಿದೆ. ಫ್ರಂಟ್ ಅಷ್ಟೇನಿಲ್ಲ, ಹಿಂದ್ಗಡೆ ತುಂಬ. ಪ್ರತೀಕ್, ಸೋ ಫಾರ್ ರೈಡ್ ಹೆಂಗಿತ್ತು? ಜೋರಾಗಿ ಮಾತಾಡೋ, ಅಲ್ಲಿವರೆಗೂ ಕೇಳ್ಸ. ಸೂಪರ್ ಆಗಿತ್ತು. ಹಿಮಾಲಮು ಅಣ್ಣ ನೈಸ್. ಎದ್ದು ನಿಂತ್ಕೊಂಡು ಬಂದ್ಬಿಟ್ಟು ಅಣ್ಣ ನಮ್ಗಳಿಗೆಲ್ಲ ಬಾಡಿ ಪೇನ್ ಬಂದ್ಬಿಟ್ಟೈತ ರೋಡಲ್ಲಿ. ನಿಖಿಲ್ ಭಯ್ಯ ಮಾತಿಲ್ಲ. ನಿದ್ದೆ ಬರೋದು ಅಷ್ಟು ಚೆನ್ನಾಗಿ ರೈಡ್ ಅಷ್ಟು ಸಕಾಲಾಯಿತು. ಜೊತೆಗೆ ನಿದ್ದೆ ಬರ್ತಿದೆ ಮೇಯ್ನಾಗೆ. ಅದಕ್ಕೆ ಒಂದು ಸಣ್ಣ ಬ್ರೇಕ್ ಹಾಕಿದ್ವಿ. ಸೋಡಾ ಹುಡ್ಕೋಣ ಅಂತ. ಪೇಟಿಎಮ್ ಕ್ಯಾಶ್ ಬೇಕು, ಸ್ಕ್ಯಾನ್ ಮಾಡಿರಿ ಗೈಸ್. ಸ್ಕ್ಯಾನ್ ಪೇಟಿಎಮ್ ಕ್ಯಾಶ್ ಬ್ಯಾಕ್ 10 ರೂಪಾಯಿ ಬರುತ್ತೆ, ತೊಗೊಳ್ಳಿ. ಓನ್ಲಿ 10 rupees. ಇಫ್ ಯು ವಾಂಟ್ 10 rupees ದೆನ್ ಸ್ಕ್ಯಾನ್. ಜೈ ಹಿಂದ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈಗ ಇಲ್ಲಿಂದ ಊಟ ಹುಡ್ಕೊಂಡು ಹೋಗ್ಬೇಕು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ. ಏನು ಮಾಡೋರೆ? ಬಿರಿಯಾನಿ ಚಂದ. ಬಿರಿಯಾನಿ ತಿಂತೀರೇನ್ರಿ? ತುಪ್ಪದ ಬಿರಿಯಾನಿ. ಯಾವ್ದು ಬಿರಿಯಾನಿ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಟ್ರೈ ಮಾಡಿ. ಗಾಳಿ
ಸಿಕ್ಕಾಪಟ್ಟೆ ಇದೆ ಗುರು. ಹೆವಿ ವಿಂಡ್ ನಾಯ್ಸ್ ಅನ್ಕೊಳ್ರಿ. ಒಂದೇ ಗಾಡಿ. $550. 550 ಅಲ್ಲ. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಕಮೆಂಟ್ ಹಾಕ್ರಿ, ಏನಾದ್ರು ಚೇಂಜಸ್ ಏನಾದ್ರು ಮಾಡಬೇಕಾ ಅಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ಸಿ ಯು ಆಲ್, ಲವ್ ಯು ಗೈಸ್.